ನವಮನಿ ನವಮನಿ ಅಣ್ಣಾಬಾಯಿ ಅವ್ರ ಬಗ್ಗೆ ನೋಡ್ಬೇಕಾದ್ರೆ ರಾಜ, ಇವರ ಜೀವನದ ಮೂಲಕ ನಾವೇನ್ ಕಲ್ತ್ಕೋಬೇಕಂತಿದ್ದೀರೋ ಆ ಕಾರ್ಯಗಳನ್ನ ನಮ್ಗೆ ತಿಳಿಸ್ಕೊಡಿ ಸ್ವಾಮಿ. ಎಷ್ಟೊಂದು ಮಿಷನರಿಗಳ ಜೀವನವನ್ನು ನಾವು ನೋಡ್ಬೇಕಾದ್ರೆ ರಾಜ, ಅವರು ನಿಮಗೋಸ್ಕರ ಹೇಗೆ ಜೀವಿಸಿದ್ರು, ತ್ಯಾಗ ಮಾಡಿದ್ರು, ಕಾರ್ಯಗಳನ್ನ ನಿಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿಯಿಂದ ರಾಜ ಅವ್ರು ಹೇಗೆ ಜೀವಿಸಿದ್ರು, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ರಾಜ ಈ ವಿಷಯಗಳನ್ನ ನಾವು ಓದಬೇಕಾದ್ರೆ, ಕೇಳಬೇಕಾದ್ರೆ ಸ್ವಾಮಿ, ಈ ಕಾರ್ಯಗಳು ನಮ್ಮ ಹೃದಯದಲ್ಲಿ ರಾಜ ನೀವು ಇಟ್ಟು ನಡೆಸಬೇಕಂತ ಪ್ರಾರ್ಥನೆ ಮಾಡ್ತೀವಿ. ಆಶೀರ್ವದಿಸಿ ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೇಲೆ. ಇವತ್ತು ಬಂದು ನವಮನಿ ಅಣ್ಣಾಬಾಯಿ ಇವ್ರ ಬಗ್ಗೆ ಕೆಲವು ಕಾರ್ಯಗಳು ನೋಡೋಣ. ಇವ್ರು ಬಂದು 1935ನೇ ವರ್ಷ ಕನ್ಯಾಕುಮಾರಿ ತಮಿಳ್ನಾಡಲ್ಲಿ ಹುಟ್ಟುತ್ತಾರೆ. ಅವ್ರು ಒಂದು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ರಿಂದ ಅವ್ರು ಚಿಕ್ಕ ವಯಸ್ಸಿಂದಾನೇ ದೇವರ ಪ್ರೀತಿ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ಎಲ್ಲ ಅರ್ತಿರ್ತಾರೆ. ಅವ್ರು ಬಂದು ಅವ್ರಿಗೆ ಹೆಸರು ಬಂದು ನವಮನಿ ಅಂತಿಟ್ಟು. ನವಮನಿ ಅಂದ್ರೆ 9 ಜೆಮ್ಸ್, 9 ರತ್ನಗಳು, 9 ಜೆಮ್ಸ್ ಅಂತ ಅವರು ಇದು. ಅದೇ ರೀತಿ ಅವ್ರ ಜೀವನದಲ್ಲೂ ಕೂಡ ಅವರೊಂದು ರತ್ನವಾಗಿ ಎಷ್ಟೊಂದು ಜನರನ್ನ ದೇವರು ಒಂದು ರಾಜ್ಯಕ್ಕೆ ಅವ್ರನ್ನ ತರ್ತಾರೆ. ಇವ್ರು ಚಿಕ್ಕ ವಯಸ್ಸಿಂದಾನೇ ಒಂದು ಕನಿಕರದಿಂದ ಅವ್ರ ಜೊತೆ ಇರೋವ್ರಿಗೆಲ್ಲ ನೋಡ್ಕೋತಾರೆ. ಒಂದು ತುಂಬಾ ಹೆಲ್ಪಿಂಗ್ ಆಟಿಟ್ಯೂಡ್, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದಾನೆ ಅವರು ಮನೆ ಸುತ್ತಲಿರೋವ್ರಿಗೆ, ಆಮೇಲೆ ತುಂಬಾ ಬೇಕಾಗಿರತ್ತಲ್ಲ ಆ ಥರ ಜನರಿಗೆಲ್ಲ ಹೋಗಿ ಅವ್ರು ಸೇವೆ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಿಂದಾನೆ. ಆಮೇಲೆ ಅವ್ರಿಗೆ ಎಜುಕೇಶನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್, ಒಂದು ಚೆನ್ನಾಗಿ ಓದಬೇಕು, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಆ ಥರ ಕಾರ್ಯಗಳು ಇಂಟ್ರೆಸ್ಟ್ ಇಂದ ಅವರು ಡಿಗ್ರಿ ಕೂಡ ಏನ್ ಮಾಡ್ತಾರೆ, ಎಜುಕೇಶನ್ ಅಲ್ಲೇ ಮಾಡ್ತಾರೆ. B.Ed ಮಾಡ್ಬಿಟ್ಟು ಅಲ್ಲೇ ಒಂದು ಸ್ಕೂಲಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ತರ ಜೀವನ ಈ ತರ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಮದ್ವೆ ವಯಸ್ಸು ಬರ್ಬೇಕಾದ್ರೆ ಅವ್ರು ಬಂದು ಎಲ್ಲರೂ ಬೇರೆ ಟೀಚರ್ನ ಮದ್ವೆ ಆಗ್ಬೇಕು ಆ ತರ ಎಲ್ಲ ಎನ್ಕರೇಜ್ ಮಾಡ್ತಾ ಇದ್ರು. ಯಾಕಂದ್ರೆ ಆ ಟೈಮ್ ತುಂಬಾ ಇವ್ರು ಓದಿದ್ರಿಂದ ಆ ತರ ಎನ್ಕರೇಜ್ ಮಾಡ್ಬೇಕಾದ್ರೆ ಇವ್ರ ಹೃದಯದಲ್ಲಿ ದೇವ್ರ ಏನ್ ಹೇಳ್ತಾ ಇದ್ರು, ನೀವು ಬಂದು ಒಂದು ದೇವ್ರ ಸೇವೆ ಮಾಡೋರು, ಅವ್ರನ್ನೇ ಏನ್ ಮಾಡಿ ಮದ್ವೆ ಮಾಡ್ಬೇಕು, ನೀನು ನನ್ನ ಸೇವೆ ಮಾಡ್ಬೇಕು ಅಂದ್ಬಿಟ್ಟು ಅದೇ ಒಂದು ದರ್ಶನ, ಒಂದು ಗೋಲ್ ಇದ್ದಿದ್ರಿಂದ ಇವರು ಆ ತರ ಒಂದು ಇದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ರು. ನಮ್ ಬರೋ ಒಂದು ಯಜಮಾನ್ರು ಕೂಡ ಸೇವೆ ಮಾಡ್ಬೇಕು, ಆ ತರ ಒಂದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವ್ರ ಮನೆಯವ್ರು ಕೂಡ ಏನ್ ಮಾಡ್ತಾರೆ, ಫಸ್ಟ್ ಬಂದು ಚೆನ್ನಾಗಿ ಬೇರೆ ಓದಿರೋರು, ಇಲ್ಲಾಂದ್ರೆ ಹಣಕಾಸು ಇರೋರು, ಆಸ್ತಿ ಎಲ್ಲ ಇರೋವ್ರನ್ನ ತೋರಿಸ್ತಾರೆ. ಇವ್ರು ಬಂದು ದೇವ್ರ ಒಂದು ಕ್ಲಿಯರ್ ಆಗಿ ಇವ್ರಿಗೆ ಮಾತಾಡಿದ್ರಿಂದ ಆ ಕಾರ್ಯಗಳನ್ನ ಇವರು ರಿಜೆಕ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಇವ್ರು ಬಂದು ಆಮೇಲೆ ಎಲಿಯಾಸ್ ಅಂತ ಒಬ್ರು ಅವಾಗ ಬೈಬಲ್ ಸ್ಕೂಲ್ ಓದ್ಬಿಟ್ಟು ಅವಾಗ್ಲೇ ಸೇವೆ ಶುರು ಮಾಡಿರ್ತಾರೆ, ಅಷ್ಟೊಂದು ಇನ್ಕಮ್ ಇಲ್ಲ. ಆ ಎಲಿಯಾಸ್ ಅವ್ರನ್ನ ಇವ್ರು ಏನ್ ಮಾಡ್ತಾರೆ, ಮದ್ವೆ ಮಾಡಕ್ಕೆ ಒಪ್ಕೋತಾರೆ. ಎಷ್ಟೊಂದ್ ಜನ ಡಿಸ್ಕರೇಜ್ ಮಾಡ್ತಾರೆ, ಈ ತರ ನಿಮ್ ಫ್ಯೂಚರ್ ಬಂದು ಕಷ್ಟ ಇರತ್ತೆ ಹಂಗೆ ಹೇಳಿದ್ರು ಕೂಡ ಇವ್ರು ಬಂದು ದೇವ್ರು ಕ್ಲಿಯರ್ ಆಗಿ ಮಾತಾಡಿದ್ರಿಂದ ಎಲಿಯಾಸ್ನ ಏನ್ ಮಾಡ್ತಾರೆ, ಅವರು ಒಂದು ಪಾಸ್ಟರ್ ಆಗಿ ಇರ್ತಾರೆ, ಅವ್ರನ್ನ ಮದ್ವೆ ಮಾಡ್ಬಿಟ್ಟು ಕೆಲವು ದಿನಗಳು ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಒಂದು ಹಿಲ್ಸ್ ಇರುತ್ತೆ, ಜಾವಡ ಹಿಲ್ಸ್ ಅಲ್ಲಿ ತುಂಬಾ ಫೆಸಿಲಿಟೀಸ್ ಇರಲ್ಲ. ಆ ಟೈಮಲ್ಲೆಲ್ಲ ಅದು ಟ್ರೈಬಲ್ ಆಗಿತ್ತು, ಒಂದು ಆದಿವಾಸಿಗಳು ಜೀವಿಸುವಂತ ಒಂದು ಪ್ರದೇಶ. ಅಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ಬೇಕು ಅಂತ ಇವ್ರಿಬ್ರಿಗೂ ದೇವ್ರು ಒಂದು ಮಾತಾಡ್ತಾರೆ. ಅವಾಗ ಇವರು ಜಾವಡ ಹಿಲ್ಸ್ ಹೋಗಕ್ಕೂ ಕೂಡ ಎಷ್ಟೊಂದು ಜನರು ಏನ್ ಮಾಡ್ತಾರೆ, ನೀನು ಇವಾಗ ಒಳ್ಳೆ ಕೆಲ್ಸದಲ್ಲಿ ಇದೆಯಾ, ಇಲ್ಲಿ ಟೀಚರ್ ಜಾಬು, ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಸಿಗಲ್ಲ, ಜಾಬ್ ಸಿಗಲ್ಲ, ಮತ್ತೆ ಕಷ್ಟ ಪಡ್ಬೇಕು, ಅಲ್ಲಿ ಫೆಸಿಲಿಟೀಸ್ ಇಲ್ಲ, ನಿಮ್ ಮಕ್ಳು ಫ್ಯೂಚರ್ ಇದಾಗತ್ತೆ ಅಂತ ಎಷ್ಟೊಂದು ಒಂದು ಜನರು, ಅವ್ರ ರಿಲೇಟಿವ್ಸ್ ಆಗಿರ್ಲಿ, ಸ್ನೇಹಿತರಾಗಿರ್ಲಿ, ಅವರೆಲ್ಲ ಹೇಳಿದ್ದು ಇವ್ರಿಗೆ ಬರತ್ತ ಡಿಸ್ಕರೇಜ್ಮೆಂಟ್. ಸೇವೆಗೆ ಯಾರಾದ್ರೂ ದೇವ್ರಿಗೋಸ್ಕರ ಮಾಡ್ತೀನಿ, ನಾನು ಕಷ್ಟವಾದ ಒಂದು ಪ್ರದೇಶದಲ್ಲಿ ಹೋಗಿ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿನೇ ಇರ್ತಾರೆ ಅಲ್ವಾ. ನಮ್ಮ ಫ್ಯೂಚರ್ ನೋಡು, ಇದು ನೋಡು, ನಿಮ್ ಫ್ಯಾಮಿಲಿ ನೋಡು, ಮಕ್ಕಳು ನೋಡು, ಅದು ನೋಡು ಅಂತ ಎಷ್ಟೊಂದು ಕಾರ್ಯಗಳು ಹೇಳ್ತಾರೆ. ಆದ್ರೆ ಒಂದು ಮನುಷ್ಯ ಬಂದು ದೇವರ ಒಂದು ವಾಕ್ಯನ, ಅವರು ಒಂದು ಪ್ರಾಮಿಸ್ನ, ವಾಗ್ದಾನವನ್ನ
ಇಟ್ಕೊಂಡ್ರೆ, ದೇವ್ರ ಮಾತಾಡೋದನ್ನ ಕಾರ್ಯಗಳನ್ನ ಕೇಳಿದ್ರೆ, ಎಷ್ಟೋ ಒಂದು ಮನುಷ್ಯರು ಬಂದು ಅವ್ರಿಗೆ ಡಿಸ್ಕರೇಜ್ ಮಾಡಿದ್ರು ಕೂಡ ದೇವ್ರ ಮಾತನ್ನ ಮಾತ್ರ ಅವ್ರು ಕೇಳೋರಾಗಿರ್ತಾರೆ. ನವಮಣಿ ಅವರು ಅದೇ ತರ ಇದ್ರು. ಅವರು ಒಂದು ಕೆಲಸದ ವಿಷಯವಾಗಿರ್ಲಿ, ಮದುವೆ ವಿಷಯವಾಗಿರ್ಲಿ, ಇಲ್ಲಾಂದ್ರೆ ಇವಾಗ ಒಂದು ಸೇವೆಗೆ ಹೋಗೋ ವಿಷಯವಾಗಿರ್ಲಿ, ಎಲ್ಲಾ ವಿಷಯದಲ್ಲೂ ಎಲ್ಲಾ ಕಾರ್ಯಗಳಲ್ಲೂ ದೇವರ ಒಂದು ಮಾತನ್ನ ಮಾತ್ರ ಕೇಳೋ ಒಂದು ವ್ಯಕ್ತಿಯಾಗಿದ್ರು. ಇವಾಗ ಇವ್ರೇನ್ ಮಾಡ್ತಾರೆ, ಜಾವಡಾ ಹಿಲ್ಸ್ಗೆ ಹೋಗ್ತಾರೆ. ದೇವ್ರಿಗೆ ಅಲ್ಲಿ ನನ್ಗೆ ಸೇವೆಗೆ ಜಾವಡಾ ಹಿಲ್ಸ್ ಕರಿತಾ ಇದ್ದಾರೆ ಅಂದ್ಬಿಟ್ಟು ಹೋಗ್ತಾರೆ. ಅವಾಗ ದೇವ್ರು ಬಂದು ಐಸಾಯ 54:13 ಇವರು ಆ ವಚನದಲ್ಲಿ ನವಮನಿ ಅವ್ರ ಹತ್ರ ಮಾತಾಡ್ತಾರೆ, ವಾಗ್ದಾನ ಕೊಡ್ತಾರೆ. ನಿಮ್ಮ ಮಕ್ಕಳನ್ನ ನಾನೇನ್ ಮಾಡ್ತೀನಿ, ನಾನು ಅವ್ರಿಗೆ ಟೀಚ್ ಮಾಡ್ತೀನಿ, ಅವ್ರ ಫ್ಯೂಚರ್ನ ನೋಡ್ಕೋತೀನಿ ಅಂತ ಒಂದು ವಾಗ್ದಾನ ಕೊಟ್ಟಾಗ ಇವ್ರು ಬಂದು ಧೈರ್ಯವಾಗಿ ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸ್ಕೂಲ್ ನಡೀತಾ ಇರುತ್ತೆ ಆ ಜಾವಡಾ ಟ್ರೈಬಲ್ ವಿಲೇಜ್ ಅಲ್ಲಿ. ಅಲ್ಲಿ ಇವ್ರು ಅಪ್ಲೈ ಮಾಡ್ಬೇಕಾದ್ರೆ ಅಲ್ಲಿ ಏಜ್ ಲಿಮಿಟ್ ಬಂದು 30 ವಯಸ್ಸು ಒಳಗಿದ್ರೇನೆ ಏನ್ ಮಾಡಕ್ಕಾಗತ್ತೆ, ಅಲ್ಲಿ ಟೀಚರ್ ಆಗಿ ಅಪ್ಲೈ ಮಾಡಕ್ಕಾಗದ ಆ ಪೋಸ್ಟ್. ಆದ್ರೆ ಇವ್ರು 30 ವಯಸ್ಸು ಆದ್ಮೇಲೆನೂ ಕೂಡ ಇವ್ರು ಅಪ್ಲೈ ಮಾಡ್ತಾರೆ. ಇವ್ರು ಸ್ಪೆಷಲ್ ಆಗಿ ಇವ್ರಿಗೋಸ್ಕರ ಏನ್ ಮಾಡ್ತಾರೆ, ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಆ ಪ್ರದೇಶದಲ್ಲಿ, ಆ ಟ್ರೈಬಲ್ ವಿಲೇಜ್ ಅಲ್ಲಿ ಯಾರು ಹೋಗಿ ಆದಿವಾಸಿಗಳ ಮಧ್ಯದಲ್ಲಿ ಸೇವೆ ಮಾಡಕ್ ಯಾರು ಹೋಗೋದಿಲ್ಲ. ಅಷ್ಟು ದೂರದಲ್ಲಿ ಟೀಚರ್ಗಳಾಗ್ಲಿ ಡಾಕ್ಟರ್ಗಳಾಗ್ಲಿ ಅಲ್ಲೋಗಿ ಸೇವೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇವ್ರಿಗೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಇವ್ರನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಏನ್ ಮಾಡ್ತಾರೆ, ಅಲ್ಲಿ ಅಪಾಯಿಂಟ್ ಮಾಡ್ತಾರೆ. ಅವರು ಟೀಚರ್ ಆಗಿ ಅಪಾಯಿಂಟ್ ಮಾಡಿದ್ಮೇಲೆ ಅಲ್ಲಿದ್ಕೊಂಡು ಇವರು ಸ್ಕೂಲ್ ಜೊತೆಗೆ ಒಂದು ಹಾಸ್ಟೆಲ್ ಇರುತ್ತೆ. ಆದಿವಾಸಿ ಮಕ್ಕಳು ಒಂದು ಹಾಸ್ಟೆಲ್ ಸ್ಟಾರ್ಟ್ ಮಾಡ್ಬಿಟ್ಟು ಅಲ್ಲ ಮಕ್ಳಿಗೆ ಟೀಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಟೀಚಿಂಗ್ ಮಾಡ್ಬೇಕಾದ್ರೆ ಎಷ್ಟೊಂದು ಮಕ್ಕಳನ್ನ ಮತ್ತೆ ಅವ್ರ ಪೇರೆಂಟ್ಸ್ನ ದೇವ್ರ ಒಳಗೆ ನಡ್ಸಕ್ಕೆ ಇದು ಒಂದು ಒಳ್ಳೆ ಟೂಲ್ ಆಗಿ ಇದು ಟೀಚರ್ ಆಗಿ ಏನ್ ಮಾಡ್ತಾ ಇದಾರೆ, ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವಾಗ ಹಿಂಗ್ ಲೈಫ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡ್ಬೇಕಾದ್ರೆ ಎಷ್ಟೊಂದ್ ಜನ ಹಾಸ್ಪಿಟಲ್, ಕ್ಲಿನಿಕ್, ಡಾಕ್ಟರ್ಸ್ ಯಾರು ಇಲ್ಲದೆ ಇರೋ ಕಾರಣದಿಂದ ಆ ಟ್ರೈಬಲ್ ಆದಿವಾಸಿ ಜನರ ಮಧ್ಯದಲ್ಲಿ ಎಷ್ಟೊಂದು ಸಿಕ್ನೆಸ್, ಒಂದು ರೋಗಗಳು, ಆಮೇಲೆ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ, ತುಂಬಾ ಸಫರ್ ಆಗೋದನ್ನ ನೋಡ್ಬಿಟ್ಟು ಇವ್ರು ಬಂದು ಕೆಲವ್ರು ನರ್ಸಸ್ನ ಏನ್ ಮಾಡ್ತಾರೆ, ಇಲ್ಲಿ ಸೇವೆಗೋಸ್ಕರ ಅವರು ಕೆಲವ್ರು ಮೆಡಿಕಲ್ ಮಿಷನರೀಸ್ ತರ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆದ್ಬಿಟ್ಟು ಅವ್ರ ಮೂಲಕ ಇಲ್ಲಿ ಮೆಡಿಕಲ್ ಕ್ಯಾಂಪ್ ನಡೆಸೋದು, ಮತ್ತೆ ಎಷ್ಟೊಂದು ಕ್ಲಿನಿಕ್ ತರ ಸ್ಟಾರ್ಟ್ ಮಾಡೋದು, ಆ ತರ ಎಲ್ಲ ಮಾಡಿ ಆರೋಗ್ಯಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಅಲ್ಲಿ ಜಾವಡಾ ಹಿಲ್ಸ್ ಅಲ್ಲೇ. ಈಗ ಹೋಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಒಂದು ಹೆಸರು ಎಲ್ಲಾರು ಕರೀತಾರೆ, ಪೆರಿಯಮ್ಮ ಅಂತ, ಎಲ್ಡರ್ ಟೀಚರ್, ಒಂದು ದೊಡ್ಡಮ್ಮ ಅಂತ ಏನ್ ಮಾಡ್ತಾರೆ, ಎಲ್ಲಾರು ಇವ್ರಿಗೆ ಒಂದು ಟೈಟಲ್ ನ ಕೊಡ್ತಾರೆ, ದೊಡ್ಡಮ್ಮ ಅಂತ. ಇವರು ಒಂದ್ ಟೈಮ್ ಇವ್ರು ಈ ತರ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಂಪ್ಲೇಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ಹೋಗತ್ತೆ. ಇವ್ರು ಬಂದು ಬರೀ ಸ್ಕೂಲ್ ಸಬ್ಜೆಕ್ಟ್ ಅಲ್ಲ, ಯೇಸು ಸ್ವಾಮಿ ಬಗ್ಗೆ ಮತ್ತೆ ಬೈಬಲ್ ಬಗ್ಗೆ ಎಲ್ಲ ಏನ್ ಮಾಡ್ತಾರೆ, ಸ್ಕೂಲಲ್ಲಿ ಟೀಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಕಂಪ್ಲೇಂಟ್ ಹೋದಾಗ ಅಲ್ಲಿಂದ ಅಧಿಕಾರಿಗಳು ಬರ್ತಾರೆ. ಬಂದ್ಬಿಟ್ಟು ಇದು ನೋಡ್ತಾರೆ, ನಿಜವಾಗ್ಲೂ ಇವ್ರು ಏನು ಯೇಸು ಸ್ವಾಮಿ ಬಗ್ಗೆ ಎಲ್ಲ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರ ಅಂತ ಸ್ಕೂಲ್ಗೆ ಇನ್ಸ್ಪೆಕ್ಷನ್ ಬರ್ಬೇಕಾದ್ರೆ ಇವರು ಧೈರ್ಯವಾಗಿ ಹೇಳ್ತಾರೆ, ನಾವು ಬಂದು ಯಾವುದೋ ಒಂದು ತಪ್ಪು ಕಾರ್ಯಗಳನ್ನ ನಾವು ಟೀಚ್ ಮಾಡಿಲ್ಲ, ಎಲ್ಲ ಒಂದು ದೇವ್ರ ಬಗ್ಗೆ ಕೆಲವು ಕಾರ್ಯಗಳು ಹೇಳಿದ್ರು ಕೂಡ ಆ ಮಕ್ಕಳಿಗೆ ಇಲ್ಲ ದೊಡ್ಡವ್ರಿಗೆಲ್ಲ ಒಳ್ಳೆ ಕಾರ್ಯಗಳೇ ನಾವು ಏನ್ ಮಾಡ್ತೀವಿ, ಟೀಚ್ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಎನ್ಕ್ವೈರಿ ಬಂದವರು ಕೂಡ ಅವರು ನೋಡ್ಬಿಟ್ಟು ಇವ್ರು ಏನು ತಪ್ಪು ಕಾರ್ಯ ಮಾಡ್ತಾ ಇಲ್ಲ, ಯಾರು ಮಾಡದೇ ಇರೋ ಒಂದು ಕಾರ್ಯನ, ಯಾರು ಬರ್ದೇ ಇರೋ ಒಂದು ಜಾಗದಲ್ಲಿ ಬಂದು ಇವ್ರು ಸೇವೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಎನ್ಕ್ವೈರಿಗೆ ಬಂದವರ ಎನ್ಕರೇಜ್ ಮಾಡ್ಬಿಟ್ಟು ಇವ್ರಿಗೆ ಇನ್ನ ಚೆನ್ನಾಗಿ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಜಾವಡಾ ಹಿಲ್ಸ್ ಅಲ್ಲಿ ಈ ತರ ಮಾಡಿ ಅವ್ರು ಎಷ್ಟೊಂದು ಜನರನ್ನ ದೇವ್ರಿಗೋಸ್ಕರ, ದೇವ್ರ ರಾಜ್ಯಕ್ಕೋಸ್ಕರ ಗೆಲ್ಲದ್ನ ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಬಂದು ಅಲ್ಲಿ 10 ವರ್ಷ ಸೇವೆ ಜಾವಡಾ ಹಿಲ್ಸ್ ಅಲ್ಲಿ ಮಾಡಿದ್ಮೇಲೆ ಸೆರಪಟ್ಟು ಅಂತ ಒಂದು ಜಾಗಕ್ಕೆ ದೇವ್ರು ಬಂದು ಹೋಗಕ್ಕೆ ಹೇಳ್ತಾರೆ. ಅದು ಬಂದು ಇನ್ನೊಂದು ಕಷ್ಟವಾದ ಏರಿಯಾ. ಜಾವಡಾ ಹಿಲ್ಸ್ ಅಲ್ಲಿ ಅಟ್ಲೀಸ್ಟ್ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಕೂಲ್ ಎಲ್ಲ ಇತ್ತು, ಆದ್ರೆ ಈ ಸೆರಪಟ್ಟು ಅಂತ ಹೇಳೋ ಒಂದು ಜಾಗದಲ್ಲಿ ಸ್ಕೂಲು ಕೂಡ ಇರಲಿಲ್ಲ, ಒಂದು ಸ್ಕೂಲು ಇಲ್ಲ, ಇನ್ನ ಒಂದು ಟ್ರೈಬಲ್ ಏರಿಯಾ, ಅದು ಆಕ್ಸೆಸ್ ದಾರಿ ಕೂಡ ಅದಕ್ಕೆ ಆ ಜಾಗಕ್ಕೆ
ಸರಿ ಇರ್ಲಿಲ್ಲ. ಆದ್ರೆ ದೇವ್ರು ಹೇಳಿದ್ದಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇವರು, ಅಲ್ಲಿ ಕೂಡ ಇನ್ನೂ ಕಷ್ಟವಾದ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೇವೆನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸೇವೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವರೇ ಒಂದು ಸ್ಕೂಲ್, ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ತರ ಮಾಡಿ ಕ್ಲಾಸ್ ರೂಮ್ ನ ಕೆಟ್ಬಿಟ್ಟು ಅಲ್ಲಿರೋ ಮಕ್ಕಳಿಗೆ ಕೂಡ ಇವರು ಶಿಕ್ಷಣ, ಒಂದು ಎಜುಕೇಶನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೂ ಕೂಡ ಎಷ್ಟೊಂದು ಜನರು ದೇವ್ರನ್ನ ಅಕ್ಸೆಪ್ಟ್ ಮಾಡಿ, ಏನೋ ಯೇಸು ಸ್ವಾಮಿ ಪ್ರೀತಿನ ಅನುಭವಿಸೋದು, ಅವ್ರನ್ನ ಯೇಸು ಸ್ವಾಮಿನ ಅಂಗೀಕರಿಸ್ಕೊಳ್ಳೋದು, ಆ ಕಾರ್ಯ ಎಲ್ಲ ನಡೀತಾ ಇತ್ತು. ಎಷ್ಟೊಂದು ಜನರು ದೇವ್ರ ಒಳಗ್ ಬಂದ್ಮೇಲೆ ಇವ್ರು ಅಲ್ಲೊಂದು ಚರ್ಚ್ ಕೆಟ್ಟಕ್ಕೆ ಅವ್ರು ಏನ್ ಮಾಡ್ತಾರೆ, ಇವರು ಅವ್ರ ಹಸ್ಬೆಂಡ್ ಇಬ್ರು ಸೇರ್ಕೊಂಡು ಆ ಚರ್ಚ್ನ ಕೆಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಚರ್ಚ್ ಕೆಟ್ಟಬೇಕಾದ್ರೂ ಕೂಡ ಅವ್ರಿಗೆ ಹಣಕಾಸು ಕಮ್ಮಿ ಆಗ್ಬಿಡತ್ತೆ, ಕೆಟ್ಟಕ್ಕೆ ಕಾಸು ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಇವರು, ನವಮನಿ ಅವರು ಮದ್ವೆಗೆ ಹಾಕಿದ್ದ ಒಂದು ಬಂಗಾರ, ಒಂದು ಬ್ಯಾಂಗಲ್ಸ್ ಇರುತ್ತೆ, ಬಂಗಾರದ ಒಂದು ಬ್ಯಾಂಗಲ್ಸ್, ಅದನ್ನ ಮಾರ್ಬಿಟ್ಟು ಆ ಹಣಕಾಸನ್ನ ಎತ್ತಿ ಆ ಚರ್ಚ್ ಕಟ್ಟೋದಕ್ಕೆ ಅವರು ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಆ ಚರ್ಚ್ನ ಕೆಟ್ಬಿಟ್ಟು ಅಲ್ಲಿ ಆರಾಧನೆನ ಶುರು ಮಾಡ್ತಾರೆ. ಈ ರೀತಿ ಅವ್ರ ಜೀವನದಲ್ಲಿ ನೋಡಿದ್ರೆ ಎಷ್ಟೊಂದು ಸ್ಯಾಕ್ರಿಫೈಸ್ ಅವ್ರೇನ್ ಮಾಡ್ತಾರೆ ದೇವ್ರಿಗೋಸ್ಕರ. ಅವ್ರ ಸ್ವಂತ ಒಂದು ಜೀವನ ಮಾತ್ರ ಅಲ್ಲ, ಅವ್ರ ಹತ್ರ ಇರೋ ಕಾಸು, ಆಮೇಲೆ ಅವರ ಇರೋ ಬಂಗಾರಗಳು, ಆ ಕಾರ್ಯಗಳನ್ನು ಕೂಡ ದೇವ್ರಿಗೋಸ್ಕರ ಕೊಟ್ಬಿಟ್ಟು ಅಲ್ಲಿ ಸೇವೆ ಮಾಡೋದನ್ನ ನಾವು ನೋಡ್ತೀವಿ. ಇಲ್ಲಿ ನೋಡ್ಬೇಕಾದ್ರೆ ಅವರು ಅಲ್ಲಿ ಟ್ರೈಬಲ್ ಅಲ್ಲಿ ಸೆರಪಟ್ಟು ಜಾಗದಲ್ಲಿ ಇರ್ಬೇಕಾದ್ರೆ ಒಂದು ದಿನ ಒಂದು ಘಟನೆ ನಡೆಯುತ್ತೆ. ಇವ್ರ ಮನೆಯಲ್ಲಿ ಇರ್ಬೇಕಾದ್ರೆ ಅವರು ಅಲ್ಲಿ ಸ್ವಲ್ಪ ಕಳ್ಳರು ಬಂದ್ಬಿಟ್ಟು ಒಂದು 4-5 ಜನ ಕಳ್ಳರು ಬಂದು ಏನ್ ಮಾಡ್ತಾರೆ, ಅವ್ರ ಹತ್ರ ತಾಲಿ ಚೈನ್ನ ಏನ್ ಮಾಡ್ತಾರೆ, ಅವ್ರನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆ ತಾಲಿ ಚೈನ್ನ ಕಿತ್ಕೊಂಡು ಹೋದ್ಮೇಲೆ ಅಲ್ಲಿರೋರೆಲ್ಲ ಆಮೇಲೆ ಕೂಡ್ಬಿಟ್ಟು ಈ ತರ ಆಗೋಯ್ತಲ್ಲ ಅಂತ ಅವ್ರು ತುಂಬಾ ಒಂದು ಕಷ್ಟದಿಂದ ಇರ್ಬೇಕಾದ್ರೆ ಇವರು ಒಂದು ಮಾತು ಅಲ್ಲಿ ಹೇಳ್ತಾರೆ ಅಲ್ಲಿರೋರ್ಗೆಲ್ಲ, ಕಳ್ಳರು ಬಂದು ನನ್ನ ತಾಲಿ ಚೈನ್ನ ಕಿತ್ಕೋಬಹುದು, ಆದ್ರೆ ನನ್ನ ಹೃದಯದಲ್ಲಿರೋ ಯೇಸು ಸ್ವಾಮಿನ ಅವ್ರೇನ್ ಮಾಡಕ್ಕಾಗಲ್ಲ, ತಗೊಳಕ್ಕಾಗಲ್ಲ, ಅವ್ರನ್ನ ಯೇಸು ಸ್ವಾಮಿನ ಅವರು ಕದಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ಅವರು ಎಲ್ಲಿರೋ ಜನರೆಲ್ಲ ಆಶ್ಚರ್ಯ ಪಡ್ತಾರೆ. ಇಷ್ಟೊಂದು ತಾಲಿ ಹೋದ್ರು ಕೂಡ ಅವ್ರೇನ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ತುಂಬಾ ಚಿಂತೆ ಮಾಡದೆ ಅದರಲ್ಲಿ ಕೂಡ ಒಂದು ಪಾಠನ ನಮ್ಗೆ ಏನ್ ಮಾಡ್ತಾರೆ, ಕಳಿಸ್ತಾ ಇದ್ದಾರೆ ಅಂದ್ಬಿಟ್ಟು ಆ ತರ ಎಲ್ಲ ಒಂದು ಕಾರ್ಯದಲ್ಲೂ ಇವ್ರು ಏನ್ ಮಾಡ್ತಾ ಇದ್ರೆ, ಒಂದು ದೇವರ ಒಂದು ದೃಷ್ಟಿಯಿಂದ, ಒಂದು ಕಣ್ಣೋಟದಿಂದ, ಈ ಲೌಕಿಕವಾಗಿ ಅಲ್ಲ, ಯೇಸು ಸ್ವಾಮಿ ಒಂದು ಆತ್ಮಿಕ ರೀತಿಯಲ್ಲಿ ಕಾರ್ಯಗಳನ್ನ ಅವರು ನೋಡ್ತಾ ಇದ್ರು. ಹಿಂಗಿರ್ಬೇಕಾದ್ರೆ ಇಲ್ಲಿ ಎಷ್ಟೊಂದು ಚರ್ಚ್ಗಳು, ಆಮೇಲೆ ಆರ್ಫನೇಜ್ ಮಕ್ಕಳಿಗೆಲ್ಲ ಏನ್ ಮಾಡ್ತಾರೆ, ಇವರು ಅಲ್ಲಿ ಸೇವೆ ಮಾಡ್ತಾರೆ. 21 ವರ್ಷಗಳು ಏನ್ ಮಾಡ್ತಾರೆ, ಅವರು ಒಂದು ಟೀಚರ್ ಆಗಿ ಅನೇಕರಿಗೆ ಅವ್ರು ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಹೋಗ್ತಾ ಅವ್ರಿಗೆ ಹೆಲ್ತ್ ಕೂಡ ಏನಾಗ್ಬಿಡತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅವ್ರಿಗೆ ಕಣ್ಣು ಪ್ರಾಬ್ಲಮ್ ಮತ್ತೆ ಡಯಾಬಿಟಿಕ್, ಆ ಕಾರ್ಯಗಳೆಲ್ಲ ಅವರು ಜೀವನದಲ್ಲಿ ಬರ್ಬೇಕಾದ್ರೆ ಆ ಕಷ್ಟದಲ್ಲೂ ಕೂಡ ಏನ್ ಮಾಡ್ತಾರೆ, ಅವರು ಸೇವೆನ ಬಿಟ್ಕೊಡಲ್ಲ. ಅವರು ಒಂದ್ ಮಾತು ಹೇಳ್ತಾ ಇದ್ರಂತೆ, ನಾನು ಎಲ್ಲೇ ಸತ್ತೋದ್ರು ಕೂಡ ಏನ್ ಮಾಡ್ಬೇಕು, ನನ್ನ ಈ ಜನರ ಜೊತೆಗೆ ಇಲ್ಲೇ ನನ್ ಬರಿಯಲ್ ಮಾಡ್ಬೇಕು, ನನ್ಗೆ ಮನೆಗೆ ಮತ್ತೆ ಕನ್ಯಾಕುಮಾರಿಗೆ ತಗೊಂಡೋಗ್ಬಾರ್ದು ಅಂತ ಏನ್ ಮಾಡ್ತಾರೆ, ಅವರು ಒಂದು ಸ್ಟ್ರಾಂಗ್ ಆಗಿ ಹೇಳಿರ್ತಾರೆ. ಅದೇ ರೀತಿ ಅವ್ರು ಕೊನೆಯ ಜೀವನದವರೆಗೂ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಸೇವೆ ಮಾಡ್ತಾರಂತೆ. ಅವ್ರು ಸಿಕ್ಕಾಗಿರ್ಬೇಕಾದ್ರೆ ಕೂಡ ಅವ್ರ ಮನೆಗೆ ಯಾರು ಬಂದ್ರೇನು ಏನ್ ಮಾಡ್ತಾರೆ, ಒಂದು ಒಳ್ಳೆ ಹಾಸ್ಪಿಟಾಲಿಟಿ, ಅವ್ರು ಮಕ್ಕಳಿಗೂ ಇವ್ರು ಹಿಂಗೆ ಹೇಳಿ ಬೆಳೆಸಿರ್ತಾರಂತೆ. ಯಾವಾಗ್ಲೂ ನಮ್ಮ ಮನೆಯಲ್ಲಿ ಒಂದು 5 ಗೆಸ್ಟ್ ಬರೋ ತರ ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಒಂದು ಕಾರ್ಯಗಳನ್ನು ಪ್ರೊವಿಷನ್ಸ್ ಬಂದು ಇರ್ಬೇಕು. ಯಾಕಂದ್ರೆ ಯಾವಾಗ ಬೇಕೋ ಏನ್ ಮಾಡ್ತಾರೆ, ದೇವ್ರು ಬಂದು ಯಾರಾದ್ರೂ ಒಂದು ನೀಡಿ, ಇಲ್ಲ ಅಂದ್ರೆ ಯಾರಾದ್ರೂ ಒಂದು ಗೆಸ್ಟ್ ನ ಏನ್ ಮಾಡ್ತಾರೆ, ನಮ್ಮ ಮನೆಗೆ ಕರ್ಕೊಂಡ್ ಬರ್ತಾರೆ. ನಮ್ದು ಬಂದು ಈ ಮನೆ ನಮಗ್ ಸ್ವಂತ ಅಲ್ಲ, ಒಂದು ಮಿಷನರಿ ಮನೆ ತರ, ಒಂದು ಓಪನ್ ಹೌಸ್ ಒಂದು ಯಾವಾಗ ಬೇಕೋ ದೇವ್ರು ಬಂದು ಯಾರನ್ನ ಬೇಕೋ ಕರ್ಕೊಂಡ್ ಬರ್ತಾರೆ, ಅವ್ರಿಗೆ ನಾವು ಸೇವೆ ಮಾಡಕ್ಕೆ ತಯಾರಾಗಿರ್ಬೇಕು ಅಂತ ಏನ್ ಮಾಡ್ಬಿಡ್ತಾರಂತೆ. ಒಂದು 5 ಜನಕ್ಕೆ ಯಾವಾಗ್ಲೂ ಊಟ ಕಾರ್ಯಗಳನ್ನ ಏನ್ ಮಾಡಿ ರೆಡಿಯಾಗಿ ಇಟ್ಟಿರ್ತಾರಂತೆ ಕುಕ್ ಮಾಡಕ್ಕೆ. ಹಂಗ್ ಬಂದ್ರೇನು ಕೂಡ ಇವರು ಸಂತೋಷವಾಗಿ ಮನಪೂರ್ವಕವಾಗಿ ಅವ್ರಿಗೆ ಸೇವೆ ಮಾಡ್ತಾರಂತೆ, ಊಟ ಕೊಡೋದು, ಆಮೇಲೆ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ಸೋದು, ಆ ಕಾರ್ಯಗಳೆಲ್ಲ ಇವರು ಮಾಡ್ತಾ ಇದ್ರು. ಆ ತರ ಇವ್ರು ನೋಡಿದ್ರೆ ಇವ್ರ ಜೀವನದಲ್ಲಿ ಎಷ್ಟೊಂದು ಕಾರ್ಯಗಳು, ಒಂದು ಕೊಡೋ, ಯಾವಾಗ್ಲೂ ಒಂದು ಗಿವಿಂಗ್ ಸ್ಪಿರಿಟ್, ದೇವ್ರಿಗೋಸ್ಕರ ನಾನು ಏನನ್ನ ಕೊಡ್ಬೋದು ಆ ಕಾರ್ಯಗಳಲ್ಲಿ ಮಾತ್ರ ಫೋಕಸ್ ಮಾಡ್ತಾ ಇದ್ರು. ಈ ಕಾಲದಲ್ಲಿ ನೋಡಿದ್ರೆ ದೇವ್ರ ಹತ್ರ ನಮ್ಗೆ ಏನ್ ಸಿಗತ್ತೆ ಅಂತಾನೆ ಏನ್ ಮಾಡ್ತಾರೆ, ತುಂಬಾ ಕ್ರೈಸ್ತರು ಇದ್ದಾರೆ ಅಲ್ಲ, ದೇವ್ರು ಬಂದು ನಮ್ಗೆ ಕೊಡೋರಾಗಿದ್ದಾರೆ. ನಾವು
ಯೋಚನೆ ಮಾಡೋದಕ್ಕಿಂತ ಜಾಸ್ತಿನೇ ದೇವ್ರು ಕೊಡ್ತಾರೆ. ಅದೇ ರೀತಿ ನಾವು ಕೂಡ ದೇವ್ರಿಗೆ ಏನು ಕೊಡಬೇಕು, ಗಿವಿಂಗ್ ಸ್ಪಿರಿಟ್. ನಾನು ದೇವ್ರಿಗೆ ಏನು ಕೊಡೋಕ್ಕಾಗತ್ತೆ ಆ ಥರ ಒಂದು ಮೈಂಡ್ ನಮ್ಗೆ ಯಾವತ್ತು ದಿನ ಇರಬೇಕು. ದೇವ್ರಿಗೋಸ್ಕರ ನಾನು ಇನ್ನೂ ಹೆಂಗೆ ಸೇವೆ ಮಾಡೋಕ್ಕಾಗತ್ತೆ, ಇನ್ನ ದೇವ್ರನ್ನ ಹೇಗೆ ಪ್ರೀತಿಸೋಕ್ಕಾಗತ್ತೆ, ಇನ್ನ ದೇವರ ಒಂದು ಕಾರ್ಯಗಳನ್ನ, ರಾಜ್ಯವನ್ನು ಕಟ್ಟಕ್ಕೆ ಏನೇನು ಕಾರ್ಯಗಳು ಮಾಡೋಕ್ಕಾಗತ್ತೆ, ಆ ಥರ ಒಂದು ಮೈಂಡಲ್ಲಿ ನವಮನಿ ಅವರಿದ್ರು. ಅದೇ ರೀತಿ ನಮ್ಮನ್ನು ಕೂಡ ದೇವ್ರು ಬಂದು ಎದುರು ನೋಡ್ತಾ ಇದ್ರು, ದೇವ್ರಿಗೋಸ್ಕರ ನಾವ್ ಏನ್ ಮಾಡ್ಬೋದು. ಆಮೇಲೆ ಎಷ್ಟೊಂದು ಕಾರ್ಯ ಅಪೋಸಿಷನ್ ಕೂಡ ಬರುತ್ತೆ ಅವ್ರಿಗೆ ಬಂದು ಆ ಸೇವೆಗಳು ಮಾಡ್ಬೇಕಾದ್ರೆ. ಎಷ್ಟೊಂದು ಕಾರ್ಯಗಳು ಅವ್ರ ವಿರೋಧವಾಗಿ ಎಷ್ಟೊಂದು ಜನರು ಮತ್ತೆ ಒಂದು ಪರಿಸ್ಥಿತಿ ಕೂಡ ಬಂದಾಗಲೂ ಕೂಡ ಇವ್ರು ಬಂದು ಸೋತು ಹೋಗದೆ ಏನ್ ಮಾಡ್ತಾರೆ, ಎಲ್ಲ ಒಂದು ಪರಿಸ್ಥಿತಿನ ಪ್ರಾರ್ಥನೆಯಿಂದ ಜಯಿಸೋದನ್ನ ನಾವು ನೋಡ್ತೀವಿ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರು ಬಂದು ಅವ್ರಿಗೆ ಒಂದು ಹೊಸ ಬಲವನ್ನು, ಹೊಸ ಒಂದು ಆತ್ಮವನ್ನು ಕೊಟ್ಟು ಅವ್ರಿಗೆ ಜ್ಞಾನವನ್ನು ಕೊಟ್ಟು ಹೇಗೆ ಒಂದೊಂದು ಪ್ರಾಬ್ಲಮ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಬುದ್ಧಿ ಜ್ಞಾನನ ಕೊಟ್ಟು ಅವ್ರಿಗೆ ಏನ್ ಮಾಡ್ತಾರೆ, ಪ್ರಾರ್ಥನೆಯಲ್ಲಿ ಇವ್ರೇನ್ ಮಾಡ್ತಾರೆ, ಅನೇಕ ಒಂದು ಕಾರ್ಯಗಳನ್ನ ಸಾಧಿಸೋದನ್ನ ನಾವು ನೋಡ್ತೀವಿ. ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡಿದಾಗ್ಲೇ ಏನ್ ಮಾಡ್ಬೇಕಾಗತ್ತೆ, ಅವ್ನು ಬಂದು ದೇವರ ಬಲ ಇದ್ರೇನೆ ದೇವರ ಸೇವೆನ ಮಾಡಕ್ಕಾಗತ್ತೆ. ನಾವು ಬಂದು ನಮ್ಮ ಸ್ವಂತ ಬಲದಲ್ಲಿ ದೇವರ ಸೇವೆನ ಮಾಡಿದ್ರೆ ಸೋತೋಗ್ಬಿಡ್ತಾರೆ. ಅವ್ರು ಬಂದು ತುಂಬಾ ದುಃಖದಲ್ಲಿ ಏನ್ ಮಾಡಿದ್ರೆ ಕಷ್ಟ ಪಡ್ತಾರೆ. ಆದ್ರೆ ದೇವರ ಬಲದಲ್ಲಿ ಒಂದು ಪ್ರಾರ್ಥನೆ ಮಾಡಿ ದೇವರ ಬಲದಲ್ಲಿ ದೇವರ ಸೇವೆಯನ್ನ ಮಾಡ್ಬೇಕಾದ್ರೆ ಅವರು ನವಮನಿ ಅವರು ಅವ್ರು ಮಾಡ್ತಾ ಇದ್ರಾಗ ಎಷ್ಟೊಂದು ಕಷ್ಟವಾದ ಪ್ರದೇಶದಲ್ಲೂ ಕೂಡ ದೇವ್ರಿಗೋಸ್ಕರ ಸೇವೆ ಮಾಡ್ಬೋದು. ಆ ಕಾಲದಲ್ಲಿ ಮಿಷನರೀಸ್ ಎಲ್ಲ ನೋಡಿದ್ರೆ ಒಳ್ಳೆ ಅವ್ರ ಲೈಫ್ ಸ್ಟೈಲ್, ಒಂದು ದೇಶನ ಬಿಟ್ಬಿಟ್ಟು ಅಮೆರಿಕ, ಇಂಗ್ಲೆಂಡ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಒಳ್ಳೆ ಯುರೋಪ್ ಕಂಟ್ರೀಸ್ ಅಲ್ಲಿ ಇರ್ಬೋದು, ಅಲ್ಲೆಲ್ಲ ಒಳ್ಳೆ ಲೈಫ್ ಅದನ್ನ ಅವರು ತ್ಯಾಗ ಮಾಡಿ ಬಿಟ್ಬಿಟ್ಟು ಏನ್ ಮಾಡ್ತಾರೆ, ಆಫ್ರಿಕಾ, ಇಂಡಿಯಾ ಮತ್ತೆ ಎಷ್ಟೊಂದು ಚೈನಾ, ಈ ತರ ಒಂದು ಹಿಂದೂ ಉಳಿದ ಒಂದು ದೇಶಗಳಲ್ಲಿ ಹೋಗಿ ಸೇವೆಯನ್ನ ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ನಾವು ನೋಡಿದಾಗ ಅವ್ರಿಗ ಇರೋ ದೇವ್ರ ಮೇಲಿರೋ ಒಂದು ಪ್ರೀತಿ, ದೇವರ ಒಂದು ದೇವರ ಕರೆಯಲ್ಲಿ, ಆ ಕಾಲಿಂಗ್ ಅಲ್ಲಿ ಅವ್ರಿಗಿರೋ ಒಂದು ನಂಬಿಕೆ. ಆಮೇಲೆ ದೇವ್ರು ಬಂದು ವಾಗ್ದಾನ ಕೊಟ್ರೆ, ನಮ್ಗೆ ಕರೆದ್ರೆ ಅವ್ರು ಬಂದು ನಮ್ಮನ್ನ ನಡೆಸ್ತಾನೆ ಅಂತ ಒಂದು ನಂಬಿಕೆನಲ್ಲಿ ಏನ್ ಮಾಡ್ತಾರೆ, ಅವರು ಬಂದು ಅನೇಕ ಕಾರ್ಯಗಳು ದೇವ್ರಿಗೋಸ್ಕರ ಮಾಡೋದನ್ನ ನಾವು ನೋಡ್ತೀವಿ. ಅದೇ ರೀತಿ ನವಮನಿ ಅವರು ಕೂಡ ಅವ್ರ ಮೂಲಕ ಅವ್ರ ಯಜಮಾನ್ರು ಎಲಿಯಾಸ್ ಅವ್ರ ಮೂಲಕ ದೇವ್ರು ಬಂದು ಎಷ್ಟೊಂದು ಸ್ಕೂಲ್ಗಳು, ಚರ್ಚಸ್ ಮತ್ತೆ ಆರ್ಫನೇಜ್ ಇದೆಲ್ಲ ಏನ್ ಮಾಡ್ತಾರೆ, ಅವರು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 2006 ಒಂದು 20 ವರ್ಷ ಮುಂಚೆನೆ ಅವ್ರೇನ್ ಮಾಡ್ತಾರೆ, ತೀರೋದ್ಮೇಲೆ ಅವ್ರನ್ನ ಅಲ್ಲೇ ಅವ್ರು ಎಲ್ಲಿ ಸೇವೆ ಮಾಡ್ತಾ ಇದ್ರು ಅಲ್ಲೇ ಆ ಜಾಗದಲ್ಲಿ ಅವ್ರಿಗೆ ಬರಿಯಲ್ ಕೂಡ ಮಾಡ್ತಾರೆ. ನಾವು ಇವ್ರು ನವಮನಿ ಅವ್ರ ಜೀವನದಲ್ಲಿ ನೋಡಿದ್ರೆ ಬರೀ ಈ ಟೀಚರ್ ಆಗಲ್ಲ, ಆದ್ರೆ ಇವ್ರು ಬಂದು ಎಷ್ಟೊಂದು ವಿಮೆನ್, ಸ್ತ್ರೀಗಳ ಒಂದು ಕ್ರೈಸ್ತರ ಸ್ತ್ರೀಗಳು ಬಂದು ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಉದಾಹರಣವಾಗಿ ಅವ್ರು ಇರ್ತಾರೆ. ಬೇರೆ ಕಡೆ ಕೂಡ ಇವ್ರಿಗೆ ಬೇರೆ ಬೇರೆ ಪೋಸ್ಟ್ ಕೂಡ ಕೊಟ್ಟಿರ್ತಾರೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಚರ್ಚಸ್ ಆಫ್ ಇಂಡಿಯಾ NCCI ಮತ್ತೆ ವರ್ಲ್ಡ್ ಕೌನ್ಸಿಲ್ ಆಫ್ ಚರ್ಚಸ್ WCC, ಇದ್ರಲ್ಲೆಲ್ಲ ಕೂಡ ಇವ್ರು ಏನ್ ಮಾಡ್ತಾ ಇದ್ರು, ಒಂದು ಪೊಸಿಷನ್, ಒಂದು ಮೆಂಬರ್ ಆಗಿ ಇವರು ಇದ್ರು, ಅಲ್ಲಿ ಲೀಡರ್ಶಿಪ್ ಟೀಮ್ ಅಲ್ಲಿ ಇದ್ರು. ಎಸ್ಪೆಷಲಿ ಇವರು ಸ್ತ್ರೀಗಳ ಮೂಲಕ ಹೇಗೆ ಸ್ತ್ರೀಗಳನ್ನ ದೇವರು ಯೂಸ್ ಮಾಡ್ತಾರೆ, ಒಂದು ಲೀಡರ್ಶಿಪ್ ಅಲ್ಲಿ ಯೂಸ್ ಮಾಡ್ತಾರೆ. ಅವ್ರ ನ್ಯಾಯಕ್ಕೋಸ್ಕರ ಇವ್ರೇನ್ ಮಾಡಿದ್ರು, ಒಂದು ಕಾರ್ಯಗಳನ್ನ ಮಾಡೋದನ್ನ ನೋಡ್ತೀವಿ. ವುಮೆನ್ ಯೇಸು ಸ್ವಾಮಿ ಸಮಯದಿಂದಾನೇ ನಾವು ನೋಡಿದ್ರೆ, ಯೇಸು ಸ್ವಾಮಿ ಒಂದು ಟೀಮ್ ಅಲ್ಲಿ ಕೂಡ ಸ್ತ್ರೀಗಳು ಏನ್ ಮಾಡ್ತಾರೆ, ಅಲ್ಲಿ ಸೇವೆ ಮಾಡ್ತಾ ಇದ್ರು. ಅದೇ ರೀತಿ ಈ ಕಾಲದಲ್ಲೂ ಕೂಡ ಸ್ತ್ರೀಗಳ ಮೂಲಕ ದೇವರು ಬಂದು ಏನ್ ಮಾಡ್ತಾರೆ, ಎವಾಂಜಲಿಸಮ್, ಅವ್ರ ಮೂಲಕ ಒಂದು ಈ ಗಾಸ್ಪಲ್ನ, ಒಂದು ಸುಸಮಾಚಾರನ ಅವ್ರ ಮೂಲಕ ಕೂಡ ಏನ್ ಮಾಡ್ತಾರೆ, ದೇವ್ರು ಬಂದು ತಗೊಂಡೋಗೋದನ್ನ ನೋಡ್ತೀವಿ. ನಾವು ಸ್ವಲ್ಪ ಮುಸ್ಲಿಂ ದೇಶದಲ್ಲೆಲ್ಲ ನೋಡಿದ್ರೆ, ಇರಾನ್, ಇರಾಕ್ ಮತ್ತೆ ಇಲ್ಲೂ ಕೂಡ ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕ ಎಲ್ಲ ನೋಡಿದ್ರೆ ಸ್ತ್ರೀಗಳು ಏನ್ ಮಾಡ್ತಾರೆ, ಅವ್ರು ಬಂದು ಬೇರೆಯವ್ರಿಗೆ ಈಸಿಯಾಗಿ ಆಕ್ಸೆಸ್, ಅವ್ರಿಗೆ ಬಂದು ಏನ್ ಮಾಡ್ತಾರೆ, ಬೇರೆಯವ್ರಿಗೆ ಹೋಗ್ಬಿಟ್ಟು ಈ ದೇವ್ರ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ, ಅವ್ರ ಪ್ರೀತಿ ಬಗ್ಗೆ ಹೇಳೋದಕ್ಕೆ ಅವರು ಎಷ್ಟೊಂದು ಜನರನ್ನ ಅವರು ದೇವರ ರಾಜ್ಯಕ್ಕೆ ತರಕ್ಕೆ ಏನ್ ಮಾಡ್ತಾರೆ, ದೇವ್ರು ಬಂದು ಅವ್ರನ್ನ ಉಪಯೋಗಿಸ್ತಾರೆ. ಅದೇ ರೀತಿ ಇವ್ರು ಬಂದು ಒಂದು
ನವಮನಿ ಅವರು ಎಲ್ಲ ಒಂದು ಸ್ತ್ರೀಗಳಿಗೂ, ಕ್ರೈಸ್ತ ಸ್ತ್ರೀಗಳು ಒಂದು ಒಳ್ಳೆ ಉದಾಹರಣವಾಗಿದ್ದಾರೆ. ಅವ್ರು ಮಾಡಿದ ಒಂದು ಸೇವೆ ಒಂದು ಫಲ ಒಂದು ಇವತ್ತು ಕೂಡ ನಾವು ನೋಡ್ಬೋದು. ಆ ಟ್ರೈಬಲ್ ಏರಿಯಾದಲ್ಲಿ ಎಷ್ಟೊಂದು ಜನರು ಅವರು ಯೇಸು ಸ್ವಾಮಿನ ಅಂಗೀಕರಿಸ್ಕೊಂಡಿದ್ದು, ಇವಾಗ ಅವ್ರ ಜೀವನ ಚೆನ್ನಾಗಿರೋದು ಬಂದು ಈ ನವಮನಿ ಅವರು ಮಾಡಿದ ಒಂದು ಸೇವೆಯಿಂದಾನೆ. ಅವ್ರು ಬಂದು ಆ ದೇವರ ಒಂದು ಕರೆಯನ್ನ ಆಲಿಸಿ ಅಲ್ಲಿ ಹೋಗಿ ಆ ಸೇವೆನ ಮಾಡಿದಾಗ ಎಷ್ಟೊಂದು ಜನರು ದೇವ್ರ ಒಳಗೆ ಬರ್ತಾರೆ, ದೇವ್ರು ಬಂದು ಇವ್ರನ್ನ ಉಪಯೋಗಿಸ್ತಾರೆ. ಐಸಾಯ 1:17 ನಾವು ನೋಡ್ತೀವಲ್ಲ, ಕಷ್ಟಪಡೋರ್ನು ಯಾವ್ದು ಒಳ್ಳೆ ಕಾರ್ಯನೋ ಅದನ್ನ ಮಾಡಿ ನಾವು ಬಂದು ನ್ಯಾಯಕ್ಕೋಸ್ಕರ, ಆಮೇಲೆ ಯಾರು ಒಂದು ಅಪ್ರೆಸ್ಡ್ ಆಗಿರ್ತಾರಲ್ಲ ಅವ್ರಿಗೋಸ್ಕರ, ಯಾರಿಗೆಲ್ಲ ಅವ್ರಿಗೆ ಒಂದು ರೈಟ್ಸ್ ಗೋಸ್ಕರ ಏನ್ ಮಾಡ್ತಾರೆ ನವಮನಿ ಅವರು ಈ ವಚನದಂತೆ ಅವ್ರು ಬಂದು ಅವ್ನ ಜೀವನನ ನಡೆಸ್ತಾರೆ. 2 ಕಾರ್ಯಗಳು ಲೈಫ್ ಅಪ್ಲಿಕೇಶನ್ ಅಲ್ಲಿ ಇವ್ರು ಬಂದು ಧೈರ್ಯವಾಗಿ ಯಾವ್ದು ಕರೆಕ್ಟೋ ಅದೇನ್ ಮಾಡ್ತಾರೆ. ಒಂದು ಎದುರು ಬಂದ್ರೇನು, ಅಪೋಸಿಷನ್ ಇದ್ರೇನು ಕೂಡ ನವಮನಿ ಅವರು ಏನ್ ಮಾಡ್ತಾರೆ ಅಲ್ಲಿ ಸೇವೆನ ಮಾಡೋದನ್ನ ನೋಡ್ತೀವಿ. 2ನೇ ಕಾರ್ಯಗಳು ಅವ್ರ ವಿಶ್ವಾಸದಿಂದ ಏನ್ ಮಾಡ್ತಾರೆ, ಆಕ್ಷನ್ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಕಾರ್ಯಗಳನ್ನ ವಿಶ್ವಾಸದಿಂದ ದೇವ್ರು ಕರೆದ್ರೆ ಅವ್ರು ನಡೆಸ್ತಾರೆ ಅಂತ ಒಂದು ನಂಬಿಕೆಯಿಂದ ಏನ್ ಮಾಡ್ತಾರೆ, ಎಷ್ಟೊಂದು ಜನರ ಜೀವನವನ್ನ ಬದಲಾಯಿಸಿದ್ನ ನಾವು ನೋಡ್ತೀವಿ. ನಮ್ಮ ಜೀವನದಲ್ಲಿ ಕೂಡ ನವಮನಿ ಅನ್ನಾಬಾಯಿ ಇವ್ರ ಬಗ್ಗೆ ಆಕ್ಚುಲ್ ಆಗಿ ನಾನು ಮೆಟೀರಿಯಲ್ಸ್ ಹುಡುಕ್ಬೇಕಾದ್ರೆ ಸಿಕ್ಕೇ ಇಲ್ಲ. ಒಂದೇ ಒಂದು ಕಡೆನೆ ಇವ್ರ ಬಗ್ಗೆ ಒಂದು ಕಾರ್ಯಗಳು ಬರ್ದಿತ್ತು. ಕೆಲವು ಮಿಷನರಿಗಳೆಲ್ಲ ತುಂಬಾ ಫೇಮಸ್ ಆಗಿರ್ತಾರಲ್ಲ, ಅವ್ರು ಬಂದು ಎಷ್ಟೊಂದು ಮೆಟೀರಿಯಲ್ ಸಿಗತ್ತೆ ಅವ್ರ ಬಗ್ಗೆ ನೋಡಿದ್ರೆ. ರಿಚರ್ಡ್ ಉಂಬ್ರಂಡ್ ಅವರೆಲ್ಲ ಎಷ್ಟೊಂದು ಕಾರ್ಯಗಳು, ಅವ್ರ ಬುಕ್ಸ್ ಬರ್ದಿದ್ರಿಂದ ಅವ್ರ ಬಗ್ಗೆ ಆಟೋಬಯೋಗ್ರಫಿ ಇಲ್ಲ ಅಂದ್ರೆ ಬೇರೆಯವ್ರ ಬಯೋಗ್ರಫಿ ಬರ್ದಿದ್ರಿಂದ ಅವ್ರ ಬಗ್ಗೆ ಎಲ್ಲ ಸಿಗತ್ತೆ. ಆದ್ರೆ ಈ ತರ ಸೇವಕರು ನವಮನಿ ಅವ್ರ ಬಗ್ಗೆ ಎಲ್ಲ ಎಷ್ಟೊಂದು ಜನರಿಗೆ ಗೊತ್ತಿಲ್ಲ. ದೇವ್ರಿಗೋಸ್ಕರ ಎಷ್ಟೊಂದು ಸೇವೆಗಳು ಗುಪ್ತದಲ್ಲಿ ಒಂದು ಸೀಕ್ರೆಟ್ ಅಲ್ಲಿ ಮಾಡಿರ್ತಾರೆ. ಅವ್ರು ಬಂದು ಅವ್ರ ಬಗ್ಗೆ ಯಾರು ಅವ್ರನ್ನ ಗಮನಿಸೂ ಇರಲ್ಲ, ಅವ್ರ ಬಗ್ಗೆ ಬರ್ದಿರಲ್ಲ, ಆಚೆ ಹೇಳ್ಕೊಂಡಿರೋದಿರಲ್ಲ. ಆದ್ರೆ ದೇವ್ರು ಬಂದು ಅವ್ರನ್ನ ಒಂದಿನ ಏನ್ ಮಾಡ್ತಾರೆ, ಬೆಳಕಿಗೆ ತರ್ತಾರೆ. ನಾವೇನೇನ್ ಕಾರ್ಯಗಳು ದೇವ್ರಿಗೆ ಮಾಡ್ತೀವೋ ಆ ಕಾರ್ಯಗಳೆಲ್ಲ ಒಂದು ದಿನ ದೇವ್ರ ಬೆಳಕಿಗೆ ತರ್ತಾರೆ. ನವಮನಿ ಅವರ ಜೀವನ ಕೂಡ ಹಾಗೆ ಇತ್ತು. ಅವ್ರು ಗುಪ್ತವಾಗಿ ದೇವ್ರಿಗೋಸ್ಕರ ಸೈಲೆಂಟ್ ಆಗಿ ಎಷ್ಟೊಂದು ಕಾರ್ಯಗಳು ಅವರು ಮಾಡಿಕೊಂಡು ದೇವ್ರ ರಾಜ್ಯಕ್ಕೆ ಪ್ರವೇಶಿಸಿದ್ದಾರೆ. ಆದ್ರೆ ದೇವ್ರು ಬಂದು ಒಂದಿನ ಅವ್ರು ತೋರಿಸ್ತಾರೆ, ಇವ್ರು ಮಾಡಿದ್ದು ಕಾರ್ಯಗಳು, ಸೇವೆಗಳು ಹೇಗೆ ಒಂದು ಬೇರೆಯವರ ಜೀವನವನ್ನ ಇಂಪ್ಯಾಕ್ಟ್ ಮಾಡ್ತು ಅಂತ. ಅದಕ್ಕೆ ನಾವು ಬಂದು ಎಲ್ಲಾರು ನಾವು ಮಾಡೋದ್ ಗೊತ್ತಾಗ್ಬೇಕು ಅಂತ ಆಸೆ ಪಡಬಾರ್ದು. ದೇವ್ರಿಗೆ ಗೊತ್ತಾದ್ರೆ ಸಾಕು. ನಾವು ಮಾಡೋ ಕಾರ್ಯಗಳು ಬಂದು ದೇವ್ರಿಗೆ ಮಹಿಮೆ ತಂದ್ರೆ, ದೇವ್ರ ರಾಜ್ಯವನ್ನ ಕಟ್ಟಿದ್ರೆ, ಆ ಕಾರ್ಯಗಳು ಮಾತ್ರ ನಡೀತಾ ಇದ್ರೆ ದೇವ್ರು ಬಂದು ನಮ್ಮ ಭಾರತೀಯ ಜೀವನದಲ್ಲಿ ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಇವತ್ತು ಕೂಡ ರಾಜ ನವಮನಿ ಅನ್ನಾಬಾಯಿ ಅವ್ರ ಬಗ್ಗೆ ನಾವು ನೋಡಕ್ಕೆ ಕೊಟ್ಟ ಒಂದು ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. ಅವ್ರ ಜೀವನದಲ್ಲಿ ಹೇಗೆ ಚಿಕ್ಕ ವಯಸ್ಸಿಂದಾನೇ ನೀವು ನಡೆಸಿದ ರಾಜ, ಒಂದೊಂದು ಹೆಜ್ಜೆನಲ್ಲೂ ಒಂದೊಂದು ಕಾರ್ಯದಲ್ಲೂ ನೀವು ಜೊತೆ ಇದ್ದು ಸ್ವಾಮಿ, ಹೇಗೆ ನೀವು ವಾಗ್ದಾನ ಮಾಡ್ದಂಗೆ ಅವ್ರನ್ನ ಉಪಯೋಗಿಸಿ ಅನೇಕರಿಗೆ ಆಶೀರ್ವಾದವಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಇಲ್ಲಿ ಝೂಮ್ ಕಾಲಲ್ಲಿ ಇರೋ ಒಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ ರಾಜ. ನೀವು ನಮ್ಮನ್ನು ಕೂಡ ಉಪಯೋಗಿಸಿ ಸ್ವಾಮಿ. ನಿಮ್ಮ ಕಾರ್ಯಗಳು, ನಿಮ್ಮ ಕರೆ ನಮ್ಮ ಜೀವನದಲ್ಲಿ ಏನಿದೆಯೋ ಅದನ್ನು ನಾವು ಅರಿತುಕೊಳ್ಳಲು, ಅದರಂತೆ ನಾವು ನಡೆಯಲು, ನಿಮ್ಮ ರಾಜ್ಯಕ್ಕೋಸ್ಕರ ಕಾರ್ಯಗಳನ್ನು ಮಾಡಲು ಸ್ವಾಮಿ, ನಿಮ್ಮ ನಾಮವನ್ನು ಮಹಿಮೆ ಪಡಿಸಲು ನಮ್ಮನ್ನು ಉಪಯೋಗಿಸಿ ಆಶೀರ್ವದಿಸಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಬೇಡ್ತೇನೆ ತಂದೆ, ಆಮೆನ್.